ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ವೆಜಿಟೇಬಲ್ ಪಲಾವ್ ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ ಎಮ್ ಎಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾನು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬಾಟ್ಲ ಕೊಬ್ಬರಿ ಹಾಕ್ಕೊಳಕತ್ತೀನಿ, ಹಸಿ ಕೊಬ್ಬರಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 7 ರಿಂದ 8 ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ನಿಮ್ಮ ಟೇಸ್ಟ್ ನೋಡ್ಕೊಂಡು ನೀವು ಖಾರನ ಹಾಕೋರಿ. 1 ಕಡ್ಡಿ ಕರಿಬೇವು ಹಾಕ್ಕೊಂಡೇನಿ. ಇದಾದಮೇಲೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಹಸಿ ಎಲ್ಲ ಹಾಕ್ಕೊಂಡೇನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಅರ್ಧ ಕಟ್ಟ ಕೊತ್ತಂಬರಿ, ಒಂದು ಅರ್ಧ ಕಟ್ಟ ಪುದೀನ ಹಾಕ್ಕೊಂಡೇನಿ. ಇದಿಷ್ಟನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ನಾನು ರುಬ್ಕೊಂಡು ಬರ್ತೇನಂತ. ನಾ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದೇನೆ ನೋಡ್ರಿ. ಈಗ ಬರ್ರಿ ಪಲಾವ್ಗೆ ಒಗ್ಗರಣೆ ಹಾಕೋಣಂತ. ಕುಕ್ಕರಿಗೆ ಇಲ್ಲೇ ನಾನು ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳತ್ತೀನಿ. ನೀವು ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ತುಪ್ಪದಾಗ ಮಾಡತ್ತೀನಿ. ತುಪ್ಪ ಚಲೋತ್ನಂಗೆ ಕಾಯಿಸ್ಕೊತೇನಂತೀಗ. ಸೊ ತುಪ್ಪ ಕಾಯತೈತಿ. ಈಗ ಮಸಾಲೆ ಸಾಮಾನು ನೋಡ್ರಿ. ಪಲಾವ್ ಎಲೆ, ಮೆಣಸ್ಕಾಳು, ಏಲಕ್ಕಿ, ಬಿರಿಯಾನಿ ಹೂವು, ಲವಂಗ ಮತ್ತು ಚಕ್ಕಿ ತೊಗೊಂಡೇನಿ. ಇದನ್ನಿಷ್ಟನ್ನು ಸೇರಿಸಿ ನಾನೀಗ ತುಪ್ಪದಾಗ ಹಾಕಿ ಚಲೋತ್ನಂಗೆ ಫ್ರೈ ಮಾಡ್ತೇನಂತ. ಸೊ ನೆಕ್ಸ್ಟಿಗೆ ನಾನು ಇದಕ್ಕೆ ಒಂದು 10-12 ಗೋಡಂಬಿ ಹಾಕ್ಕೊಳಕತ್ತೀನಿ. ಡ್ರೈ ಫ್ರೂಟ್ಸ್ ಆಪ್ಷನಲ್, ನೀವು ಬೇಕಿದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ, ನಡೀತೈತಿ. ಇವನ್ನ ಈಗ ತುಪ್ಪದಾಗ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೆ. ಇದನ್ನಿಷ್ಟು ನಾನು ಈಗ ಇನ್ನೊಂದು ಸಲ ಚಲೋತ್ನಂಗೆ ಫ್ರೈ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣದಾಗಿ ಉದ್ದುದ್ಕ ಹೆಚ್ಕೊಂಡಂಥ 1 ಉಳ್ಳಾಗಡ್ಡಿನ ಹಾಕೋತೇನಂತ. ಉಳ್ಳಾಗಡ್ಡಿದ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಮಟ್ಟ ಈಗ ಫ್ರೈ ಮಾಡೋಣ. ಸೊ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾ ಇದಕ್ಕೆ ವೆಜಿಟೇಬಲ್ಸ್ ಹಾಕ್ಕೊಳತ್ತೀನಿ. ಫಸ್ಟ್ ನಾ ಇಲ್ಲೇ ಆಲೂಗಡ್ಡೆ ಹಾಕ್ಕೊಳತ್ತೀನಿ, ಮತ್ತು ಗಜ್ಜರಿ ಹಾಕ್ಕೊಳಕತ್ತೀನಿ, ಬೀನ್ಸ್ ಹಾಕ್ಕೊಳತ್ತೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಇರ್ತಾವೋ ಅವನ್ನೆಲ್ಲ ನೀವು ಹಾಕ್ಕೋಬೋದು. ಮಶ್ರೂಮ್, ಫ್ಲವರ್, ಕ್ಯಾಬೇಜ್, ಪನ್ನೀರ್, ಯಾವ್ದು ಬೇಕಾದರೂ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಸೊ ಈಗ ಇವನ್ನ ವೆಜಿಟೇಬಲ್ಸ್ ಎಲ್ಲ ತುಪ್ಪದಾಗ ಸ್ವಲ್ಪ ಲೈಟಾಗಿ ಬಿಸಿ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋಣಂತೆ. ಸೊ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲ ಏನಿತ್ತಲ್ಲ ಅದನ್ನಷ್ಟು ಇದಕ್ಕೆ ಹಾಕಿ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಆಗುವಂಗೆ ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡೋಣಂತ. ಯಾಕಂದ್ರೆ ಅದು ಹಸಿ ಇರ್ತೈತಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಸೊ ಅಲ್ಲಿ ಮಟ್ಟ ಇದನ್ನು ಫ್ರೈ ಮಾಡೋಣ. ಮಸಾಲೆ ಎಲ್ಲ ಲೈಟಾಗಿ ಫ್ರೈ ಆದಮೇಲೆ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಳತ್ತೀನಿ. ಇದಾದಮೇಲೆ ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋರಿ. ನೀರು ಹಾಕಿದ ಮೇಲೆ ಮತ್ತು ಟೇಸ್ಟ್ ನೋಡಿನೂ ಹಾಕೋಬೋದು. ಸೊ ಇದನ್ನಷ್ಟು ನಾ ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ನಾನು ಇದಕ್ಕೆ ಅಕ್ಕಿ ಹಾಕ್ಕೋತೀನಿ. ನಾ ಇಲ್ಲೇ 3 ಲೋಟ ಅಕ್ಕಿ ತೊಳೆದಿಟ್ಕೊಂಡೇನಿ. ಸೊ ಆ ಅಕ್ಕಿನಷ್ಟು ಈಗ ಹಾಕ್ಕೋತೀನಿ. ಇದಕ್ಕೆ ಹಾಕ್ಕೊಂಡು ಮಸಾಲ ಜೊತೆ ಅಕ್ಕಿ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಒಂಚೂರು ನಾನು ಬಿಸಿ ಮಾಡ್ಕೋತೇನಂತ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋನು. 1 ಲೋಟ ಅಕ್ಕಿಗೆ 2 ಲೋಟ ನೀರಿನಂತ ನಾ 6 ಲೋಟ ನೀರು ಹಾಕ್ಕೊಂಡಿನಿ. ಮತ್ತು ಕಾಯಿಪಲ್ಯಕ್ಕೆ ಅಂಥೇಳಿ ಅರ್ಧ ಲೋಟ, ಒಟ್ಟು 6.5 ಲೋಟ ನೀರು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿ ಉಪ್ಪನ್ನ ಟೇಸ್ಟ್ ನೋಡಿ ಕುಕ್ಕರ್ ಬಾಯಿ ಮುಚ್ಚಿ 3 ಸೀಟಿ ಹೊಡ್ಸ್ಕೊತೇನಂತೆ. ಬರೀ 3 ಸೀಟಿ ಹೊಡ್ಸ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತೆ. ಸೊ ಕುಕ್ಕರ್ ಸ್ಟೀಮ್ ಹೋಗಿ ರೆಡಿ ಆಗೈತಿ ನೋಡ್ರಿ. ರೈಸ್ ಎಷ್ಟು ಮಸ್ತ್ ಆಗೈತಿ, ಸ್ಮೆಲ್ ಕೂಡ ಘಮ ಘಮ ಬರತೈತಿ. ವೆಜಿಟೇಬಲ್ ಪಲಾವ್ ರೆಡಿ ಆಗೈತಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ವೆಜಿಟೇಬಲ್ ರೈಸ್ ರೆಡಿ ಆಗೈತಿ ನೋಡ್ರಿ. ನೀವು ಲಂಚ್ಗನ್ರಿ, ಡಿನ್ನರ್ಗನ್ರಿ, ಟಿಫನ್ ಬಾಕ್ಸಿಗನ್ರಿ ಭಾರಿ ಬೆಸ್ಟ್ ಆಗ್ತೈತಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಗೆಸ್ಟ್ ಅದು ಬಂದಾಗ ಪಟ್ ಅಂತ ಹೇಳಿ ರೆಡಿ ಆಗಿಬಿಡ್ತೈತಿ. ಸೊ ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.